ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನೋಡ್ರಿ, ಇವತ್ತಿನ ದಿವಸ ಸ್ಪೆಷಲ್ ಆಗಿರುವ ಉದ್ದಿನ ವಡ, ಪ್ಯೂರ್ ಉದ್ದಿನ ವಡ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡ್ರಿ. ಸ್ವಲ್ಪ ಒಂದು ಲೋಟ ಕಡಲೆಬೇಳೆ ತೊಗೊಂಡಿನಿ, ಒಂದು ಲೋಟ ಅಕ್ಕಿ ತೊಗೊಂಡಿನಿ, ರೇಷನ್ ಅಕ್ಕಿ. ಆಮೇಲೆ 2 ಲೋಟ ನಾನು ಶುದ್ಧವಾದ ಅಂದ್ರೆ ಮೇಲೆ ಸಪ್ಪೆ ತೆಗಿಲಾರದ ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ 1 ಲೋಟ ಸಾಬುದಾನಿ ತೊಗೊಂಡಿನಿ. ಈಗೆಲ್ಲಾನು ಏನು ಮಾಡತ್ತೇನೆ ರೀ, 2 ಗ್ಲಾಸ್ ಹಾಕಿ ನೆನೆ ಇಡಾತೀನಿ. ನೋಡ್ರಿ, ಈ ಥರ ನೀರು ಹಾಕಿ ಒಂದು 20 ನಿಮಿಷ ನೆನೆವರೆಗೂ ಬಿಟ್ಬಿಡಿ. ಈಗ ನೋಡ್ರಿ, ನೆನೆದ್ಕೊಂಡಿದ್ದಾವ ಎಲ್ಲನೂ ಯಾವ ರೀತಿ ಕಾಣಿಸ್ದಾವ. ನೆನೆದ ಒಂದು ಬೆಳಕು ಏನು ಮಾಡಬೇಕು, ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ನಲ್ಲಿ ಅವನ್ನ ಹಾಕ್ಕೋಬೇಕ್ರಿ. ಎಲ್ಲನೂ ಹಾಕೋರಿ, ಈ ರೀತಿ ಎಲ್ಲವನ್ನ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೋರಿ. ಹಾಕೊಂಡ ತಕ್ಷಣ ಒಂದು ಪಟಾಟೊ ಇಟ್ಕೋರಿ, ಆಮೇಲೆ ಗ್ರೀನ್ ಚಿಲ್ಲಿ ಇಟ್ಕೋರಿ, ಆಮೇಲೆ ಕೊಬ್ಬರಿ ಇಟ್ಕೋರಿ, ಒಂದು ಉಳ್ಳಾಗಡ್ಡಿ ಇಟ್ಕೋರಿ. ಇಟ್ಕೊಂಡ ತಕ್ಷಣ ಏನು ಮಾಡಬೇಕು, ಅದನ್ನು ಸೈಡ್ ಇಟ್ಕೋರಿ. ನೆಕ್ಸ್ಟ್ ಇದನ್ನು ನಾವು ಇದೀಗ ಮಿಕ್ಸಿ ಮಾಡತ್ತಿದ್ದೀವಲ್ಲ, ಅದನ್ನ ಏನು ಮಾಡೋದು, ಮಿಕ್ಸಿ ಮಾಡಿಂದ ಆಮೇಲೆ ನೆಕ್ಸ್ಟ್ ಅದಕ್ಕೆ ಮಿಕ್ಸಿಗೆ ಏನು ಹಾಕ್ಬೇಕು ರೀ, ಎಲ್ಲ ಇಟ್ಕೊಂಡು ಗ್ರೀನ್ ಚಿಲ್ಲಿ, ಒಂದು ಪಟಾಟೊ ಹೆಂಚ್ಕೊಂಡ, ಆಮೇಲೆ ಕೊಬ್ಬರಿ ನಾವೇನು ಮಾಡೀವಿ ಈಗ ಅದನ್ನು ಕೂಡ ಅದರೊಳಗೇನೆ ಸೇರಿಸಿ ಪೇಸ್ಟ್ ಮಾಡಾಕತ್ತೀವಿ. ನೀವು ಅದರೊಳಗೆ ಸೇರಿಸಿ ಪೇಸ್ಟ್ ಮಾಡ್ಕೋಬೋದು, ಇಲ್ಲ ನಮಗೆ ಬೇಡ ಅಂದರೆ ಪೇಸ್ಟ್ ಮಾಡಿದ ಹಿಟ್ಟಿಗೂ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಇಲ್ಲ ನಾನು ಸ್ವಲ್ಪ ಜೀರಿಗೆ ಮತ್ತು ಉಪ್ಪು ಮತ್ತು ಸೋಡಾನ ಹಾಕ್ತಾ ಇದ್ದೀನಿ. ನೋಡಿ, ಹಾಕಿ ಚೆನ್ನಾಗಿ ಏನು ಮಾಡ್ರಿ, ಅದನ್ನು ಮಿಕ್ಸ್ ಮಾಡ್ಕೋರಿ. ನೋಡ್ರಿ ಯಾವ ರೀತಿ ಅದು ಸ್ಮೂತಾಗಿ ಹಿಟ್ಟು ಕಾಣಿಸ್ತಾ ಇದೆ, ಹೌದಾ. ಈಗ ನಾನು ಅದಕ್ಕೆ ಸ್ವಲ್ಪ ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂದ್ರೆ, ನೆನೆ ಇಟ್ಟ ಸಬ್ಬಕ್ಕಿಯನ್ನು ನಾ ಏನು ಮಾಡ್ತಾ ಇದ್ದೀನಿ, ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕೊಂಡು ಏನು ಮಾಡ್ರಿ, ಈ ಥರ ನೀವು ಏನು ಮಾಡ್ಕೊರಿ, ಮಿಕ್ಸ್ ಮಾಡ್ಕೊರಿ. ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟಾಗಿ ವಡ ನಿಮಗೆ ರುಚಿ ಹತ್ತಾವಂತ ಹೇಳಿ ನಾನು ಇಲ್ಲಿ ಸಬ್ಬಕ್ಕಿಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಇದೇ ಥರ ಯೂಸ್ ಮಾಡ್ಕೊಂಡು ಒಂಥರ ಹೊಸ ರೆಸಿಪಿಯನ್ನು ಮಾಡ್ಕೋಬಹುದು. ಈ ಥರ ಅದನ್ನ ಏನು ಮಾಡೀನಿ, ಹಿಟ್ಟು ಆದ್ಕೂಲೆ ಒಂದೊಂದಾಗಿ ಯಾವ ರೀತಿ ಬಿಡೋದಂತ ನೋಡ್ರಿ. ಇದು ತೆಳುವು ಇಲ್ಲ, ಇದು ಗಟ್ಟಿ ಇಲ್ಲ, ಆ ರೀತಿ ಆಗಿದೆ ನಮ್ದು ಹಿಟ್ಟು. ಅದನ್ನು ಒಂದು ಕೈಯಿಂದ ನಾವು ಏನು ಮಾಡ್ಕೋಬಹುದು, ಎಣ್ಣೆ ಅಥವಾ ನೀರನ್ನು ಹಚ್ಚಿ ನೀವು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡ ಏನು ಮಾಡಿ ಬಿಟ್ಬಿಡಿ ಎಣ್ಣೆಯಲ್ಲಿ, ಹೌದಾ. ಇದೇ ರೀತಿ ಇನ್ನೊಂದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಹೌದಾ. ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ಥರ 1 by 1 ಹಾಕಿ ನಾನು ಏನು ಮಾಡೀನಿ, ಎಲ್ಲವನ್ನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಇವೇನಾಗ್ತಾವ್ರಿ, ತುಂಬ ಪ್ಯೂರ್ ಇರುವುದರಿಂದ ಇವು ನಾವು ಉದ್ದಿನ ಬೇಳೆ ಅಲ್ಲದೆ ಉದ್ದನ್ನು ತಗೊಂಡು ನಾವೇನು ಮಾಡ್ತಾ ಇದ್ದೀವಿ ಮಾಡೋದ್ರಿಂದ ಇದು ತುಂಬ ಟೇಸ್ಟಾಗಿ ದೋಸೆ, ಇಡ್ಲಿ, ಪಡ್ಡು ಎಲ್ಲವೂ ಟೇಸ್ಟಾಗಿ ಬರ್ತಾವ್ರಿ. ಅದೇ ರೀತಿ ಈ ಉದ್ದಿನ ವಡ ಕೂಡ ತುಂಬ ನೋಡ್ರಿ, ಒಂದು ಸ್ವಲ್ಪನೂ ಕೂಡ ಎಣ್ಣೆ ಹಿಡಿಲಾರ್ದೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ, ಹೌದಾ. ಈ ಥರ ನೋಡ್ರಿ, ಕ್ರಿಸ್ಪಿಯಾಗಿ ಮೃದುವಾಗಿ ಬಿಸಿ ಬಿಸಿ ವಡ ಈಗ ರೆಡಿ ಆಗಿವಿ. ಇದೇ ಥರ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಥವಾ ಸಂಡೇ ಹುಡುಗರಿಗೆ ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ. ಇಷ್ಟೊತ್ತನ ನಮಗೆ ಟೈಮ್ ಕೊಟ್ಟು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.